ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜೂನ್ 5 ಬಂದು ವಿಶ್ವ ಪರಿಸರ ದಿನ ಅಂತ ಹೇಳಿ ನಾವೆಲ್ಲರೂ ಆಚರಿಸ್ತೀವಿ. ನಾವೆಲ್ಲರೂ ಏನ್ ಅನ್ಕೊಂಡಿದೀವಿ, ಅವತ್ತಿನ ದಿನ ಮಾತ್ರ ನಾವು ಗಿಡ ನೆಡೋದು, ಮತ್ತೆ ಅವತ್ತಿನ ದಿನ ಮಾತ್ರ ಜಾಗೃತಿ ಮೂಡಿಸೋದು. ಸೊ ಈ ತರ ನಿಟ್ಟಿನಲ್ಲಿ ನಾವು ಹೆಚ್ಚಿಗೆ ನಮ್ಮ ಫೋಕಸ್ ಏನಾಗ್ತಾ ಇದೆ, ಅವತ್ತಿನ ದಿನಕ್ಕೆ ಮಾತ್ರ ಸೆಲೆಬ್ರೇಷನ್ ಆಗಿ ಉಳಿತಾ ಇದೆ. ಪರಿಸರವನ್ನ ನಾವೆಲ್ಲರನ್ನು ಸಂರಕ್ಷಣೆ ಮಾಡುವಂತಹದ್ದು ಎಲ್ಲರ ಹೊಣೆ ಅಂತ ಹೇಳ್ಬಿಟ್ಟು ಈ ದಿನದ ಕಾರ್ಯಕ್ರಮವನ್ನ ನಾವು ಶುರು ಮಾಡ್ತಾ ಇದ್ದೀವಿ. ಸೊ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮುಖ್ಯ ಅತಿಥಿಗಳಾದ ದೀಪಕ್ ಸುಮನ್ ಸರ್, ಡಿಸ್ಟ್ರಿಕ್ಟ್ ಗವರ್ನರ್ 317F ಅವ್ರಿಗೆ ನಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಲಯನ್ BS ರಾಜಶೇಖರಯ್ಯ ಅವರು, ಸೆಕೆಂಡ್ ಡಿಸ್ಟ್ರಿಕ್ಟ್ ಗವರ್ನರ್, ಲಯನ್ CK ಮನೋಹರನ್ ಸರ್ ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಸೊ APD ಸಂಸ್ಥೆಯಿಂದ ಜಾಯ್ನ್ ಆಗಿರುವಂತಹ ಡೈರೆಕ್ಟರ್ ಆಫ್ ಪ್ರೋಗ್ರಾಮ್ಸ್ ಶಿವಾಸಿ ಹಿರೇಮಠ್ ಸರ್ ಅವರಿಗೂ ಕೂಡ ಆದರದ ಸ್ವಾಗತ. ಜನುಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅರಣ್ಯದ ವ್ಯಾಪ್ತಿಯನ್ನ ನೋಡಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅರಣ್ಯ ವ್ಯಾಪ್ತಿ ನಮ್ಮ ದೇಶದಲ್ಲಿ ಇದೆ. ಅದನ್ನ ಗೊತ್ತಿದೆ ನಿಮ್ಗೆ. ನಾವು ಪ್ರತಿ ಸಲ ನಾವು ಓದ್ತಾ ಇದ್ದೇವೆ, ಎಷ್ಟೋ ಅರಣ್ಯಗಳು ಇವತ್ತ ಆ ಗಿಡಗಳನ್ನ ಕಡಿಯೋದ್ರ ಮೂಲಕ ನಮ್ಮ ನಮ್ಮ ವಿಶೇಷವಾಗಿರ್ತಕ್ಕಂಥ ಬೇರೆ ಬೇರೆ ಆಕಾಂಕ್ಷೆಗಳಿಗೆ ನಾವು ಇವತ್ತು ಅರಣ್ಯವನ್ನ ನಾಶ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಸುತ್ತಮುತ್ತಲಿನ ನೈರ್ಮಲ್ಯವನ್ನ ನಾವು ಕೂಡ ಕಾಪಾಡುವಲ್ಲಿ ನಾವು ಎಲ್ಲೋ ಕಡೆ ಒಂದು ನಮ್ಮ ಜವಾಬ್ದಾರಿಯಿಂದ ಹೊರಗಡೆ ಬಂದಿದ್ದೇವೇನೋ, ನಾವು ಅದನ್ನ ಗಮನಿಸ್ತಾ ಇಲ್ವೇನೋ ಅಂತ ಅನ್ಸುತ್ತೆ. ಎಲ್ಲರಿಗೂ ನಮಸ್ಕಾರ. ಡಿಸ್ಟ್ರಿಕ್ಟ್ ಗವರ್ನರ್ ದೀಪಕ್ ಸುಮನ್ ಸರ್ ಮತ್ತೆ ಡೆಪ್ಯೂಟಿ ಡೈರೆಕ್ಟರ್ ಆದಂತ ಗಣೇಶ್ ಹೆಗಡೆ ಅವರೇ, ಮತ್ತೆ APD ಸಂಸ್ಥೆಯ ಎಲ್ಲ ಅಧಿಕಾರಿಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ನನ್ನ ಪ್ರೀತಿ ಪಾತ್ರರಾದಂಥ ಅಲಯನ್ಸ್ ಬಂಧುಗಳೇ, ಐ ಆಮ್ ವೆರಿ ಹ್ಯಾಪಿ and very pleased to introduce speaker for the day, Ganesh Shivram Hegde, to this virtual August gathering. Ganesh Hegde began his journey at APD in 1992. He leads the horticulture training unit of APD, which is the only one of its kinds in India. ಆಮೇಲೆ ಕ್ರಾಪ್ ರೊಟೇಷನ್ ಅಂತ ಹೇಳ್ತೇವೆ. ಕ್ರಾಪ್ ರೊಟೇಷನ್ ಒಂದೇ ತರದ ತರಕಾರಿಗಳನ್ನ ಬೆಳೆದ್ರೆ ಕೀಟಗಳ ಹಾವಳಿ ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ಬದಲಾವಣೆ ಮಾಡ್ಬೇಕು. ಒಂದ್ಸಲ ನಾವು ಇಲ್ಲಿ ರೆಡಿಶ್ ಬೆಳೆದ್ರೆ ಇನ್ನೊಂದ್ಸಲ ಅದ್ರಲ್ಲಿ ನಾವು ನೆಕ್ಸ್ಟ್ ಬೀನ್ಸ್ ಬೆಳಿಬೇಕು, ಅಥವಾ ಬೇರೆ ತರದ ತರಕಾರಿ, ಸೊಪ್ಪಿನ ತರಕಾರಿ ಬೆಳಿಬಹುದು. ಆ ತರ ತರಕಾರಿಗಳನ್ನ ಬೆಳಿಬಹುದು. ಮತ್ತೆ ಅಷ್ಟೇ ಅಲ್ಲದೆ ಮುಂದೆ ತಾವು ಹೆಚ್ಚಿನ ಒಂದು ತರಬೇತಿ ಇದ್ರ ಬಗ್ಗೆ ತಿಳ್ಕೊಬೇಕಂತಂದ್ರು ಕೂಡ ನಮ್ಮಲ್ಲಿ APD ಸಂಸ್ಥೆನಲ್ಲಿ ನಾವು ಹೋಮ್ ಗಾರ್ಡನಿಂಗ್ ಕ್ಲಾಸಸ್ ಎಲ್ಲ ಮಾಡ್ತೇವೆ. ತಾವು ಖಂಡಿತ ಜಾಯಿನ್ ಆಗ್ಬಹುದು. ಪರಿಸರ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಲಯನ್ಸ್ ಜಿಲ್ಲೆ 317F ಮತ್ತೆ ಅಸೋಸಿಯೇಷನ್ ಆಫ್ ಫಿಸಿಕಲಿ ವಿತ್ ಡಿಸಬಿಲಿಟೀಸ್ ಅಸೋಸಿಯೇಷನ್ ಜೊತೆಗೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡ್ವಿ. ಎರಡನೇದಾಗಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕೊಡ್ತಕ್ಕಂಥ ಮೆಡಿಸಿನಲ್ ಪ್ಲಾಂಟ್ ಮತ್ತೆ ಅದ್ರ ಬಗ್ಗೆ ಗಾರ್ಡನಿಂಗ್ ಮಾತ್ರ ಅಲ್ಲ, ನಾವು ಅಸೋಸಿಯೇಷನ್ ಫಿಸಿಕಲ್ ಚಾಲೆಂಜ್ ಅವರ ಡಿಸಬಿಲಿಟಿ ಬಗ್ಗೆ ಒಂದು ಜೊತೆಗೆ ಬಾಂಧವ್ಯವನ್ನು ಬೆಳೆಸ್ಕೊಂಡು ಕಳೆದ ವರ್ಲ್ಡ್ ಡಿಸಬಿಲಿಟಿ ಡೇ ದಿವಸ ವಿ ಎಂಜಾಯ್ಡ್ ಈಚ್ ಅಂಡ್ ಎವ್ರಿ ಲಯನ್ಸ್ with Lions District 317F and 317E. Thanks to Lion, Dominic and his team has been come forward to supporting in this ad. Then also, few of the activities we have done on that day also. But our bondage has been between the association with the Lions has been forwarded. Madam Lekha Madam has called me a week before. Why can't we have this day? Not only day, it should be a one day. It should be everyday process. As a Corona taught us one way, the pollution also been less now due to much vehicles. Also garbage is more actually in the comparatively the say because everyone utilize their utensils every day in the house, the garbage always will be there. But throwing away the garbage in the roadside has been come down little 30% comparatively. This is the mainly 1974 this Eco World Environment Day has been started in US. But later on every year they keep on giving the slogan, the ecosystem is restoring for the 2021. It's all about let us see, hope for the best.
definitely we'll have one more program next Saturday. I'll request everyone to be please part of the same program. I'll circulate the circulation within well in advance with our Hegde sir also. I wanted to give one brief about this 2 minutes of time. The winners of this contest, we had done 2 to 3 days. They have done a program by APD. I have given the APD to have this. First prize goes to Aishwarya Shetty, speech and hearing disability from Udupi. She has, why can't we have one Memento? I told not only Memento, will sponsor the cash prizes for their respective accounts. We'll send it by the Lions Club. Thanks to the district 317F and Lion Anil Kumar, we want to what part of this activity to contributing money to the partially to the Lions District 317F and GST coordinator Lion Anil Kumar. First prize goes to Aishwarya Shetty, speech and hearing disability from Udupi. Second prize goes to Ravi Shankar. Third prize has given 2 people have been come good posters have been created. This poster I'll going to send it to you now in all the WhatsApp groups with the recording one. The Rajani, a ear lossing from Mysore, Ashwini R, speech and hearing person from Mysore. These are the winners. I wanted to congratulate each and everyone. You have taken your call to be part of this program. Not only we are not disabled with what we have, we are disabled to what we are not able to do it. This is the only way we can support each and every individual. Everyone has their ability to do something another, but Association of Physically by Disability has given a more opportunity to youngsters to come up there in their life. Testimonies have been experienced when I visit the APD. Then thanks to each and every human who are working in the APD. God bless everyone. Thank you everyone for a part of this today's program. Thank you. Long time. ವನದೇವಿ ಪ್ರೀತಿಯ ವಂದನೆ ಹೇಗಂತ ಮಾಡಲಿ ವರ್ಣನೆ ಮನಸೂರೆ ಮಾಡಬಲ್ಲ ಸ್ವರ್ಗಾನೇ ಇಲ್ಲಿದೆ ತಂಗಾಳಿ ಅದೆಯನು ತುಂಬಿದೆ ಮುದ್ದಾಗಿ ಹಸಿರು ಹೊದ್ದು ಭೂಮಿನೇ ನಗುತ್ತಿದೆ ನಂಬಲು ಆಗದ ವಿಸ್ಮಯ ನಿನ್ನದೆ ವನದೇವಿ ಪ್ರೀತಿಯ ವಂದನೆ ಹೇಗಂತ ಮಾಡಲಿ ವರ್ಣನೆ ನಿನ್ನ ನೋಡೋ ಆಸೆ ಅತಿಯಾಗಿ ಬಂದು ನೀಲಿ ಬಾನಲಿ ಮೂಡಿದೆ ಕೆಂಪು ಸೂರ್ಯನ ಹೊಂಗಿರಣ ಕೂಡ ಧರೆಯಲ್ಲಿ ಮೊದಲು ನಿನ್ನ ಸ್ಪರ್ಶವ ಮಾಡಿದೆ ಮಯೂರಿ ಸಿರಿ ನರ್ತನ ಇಲ್ಲಿದೆ ಕೈ ಚಾಚಿ ಗಿರಿ ಮುಗಿಲನು ತಾಕಿದೆ ಎಂದಿಗೂ ಮಾಸದ ಚೈತ್ರವೂ ನಿನ್ನದೇ I
ನಗಿಸುತ್ತಾ ಇರುವಷ್ಟು ಕಾಲ ಖುಷಿಯಾಗಿ ಬಾಳಿ ಎಂದು ಹೂವಿದು ಹೇಳಿದೆ. ದಾಹ ನೀಗಲು ಮುಡಿಪಿಟ್ಟು ತನ್ನ ಬದುಕನ್ನು ನದಿಯು ಎಂಥ ತ್ಯಾಗವ ಮಾಡಿದೆ. ಶ್ರೀಗಂಧ ಸದಾ ಕಂಪು ಚೆಲ್ಲಾಡಿದೆ, ಕಸ್ತೂರಿ ಘಮ ಕುಸುಮವ ಹರಡಿದೆ. ಕೋಗಿಲೆ ನೈದಿಲೆ ದರ್ಶನ ಇಲ್ಲಿದೆ. ವನದೇವಿ ಪ್ರೀತಿಯ ವಂದನೆ.